ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನೇಲಾ ನರೇಂದ್ರ ಬಾಬು ಅವರು, ಮಾಜಿ ಶಾಸಕರು ಹಾಗೂ ಚಿತ್ರನಟರು. ತಮ್ಮ ಪರಿಚಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಕೆಂಗಲ್ ಹನುಮಂತಯ್ಯನವರು ಅಂದ್ರೆ ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥವರ ಒಡನಾಡಿಗಳಾಗಿದ್ದರು. 3 ಬಾರಿ ಕಾರ್ಪೊರೇಟರ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ರು. ಈ ರಾಜಕಾರಣಕ್ಕೆ ಬರೋಕ್ಕೆ ತಮಗೆ ಯಾರು ಪ್ರೇರಣೆ? ವಾಜಪೇಯಿ ಅವರು ಬರ್ತಾ ಇದ್ರು, ಅನಂತಕುಮಾರ್ ಹೆಗಡೆ ಅವರು ಎಲ್ಲಿದ್ರು. ಮಹಾನಗರ ಪಾಲಿಕೆಗೆ ತಾವು ಸ್ಪರ್ಧೆ ಮಾಡಿದ್ರಿ. ರಾಜಕೀಯ ಅಂತ್ಯ ಅಂತ ನೀವು ತಿಳ್ಕೊಳ್ಳೋದು ಆರಂಭ ಆಗಿದೆ. ನಾನು ನಿಲ್ತೀನಿ, ಗೆಲ್ತೀನಿ, ಗೆದ್ದು ನಿಮ್ಮ ಮನೆ ಬಾಗಿಲಿಗೆ. ದೇವರಾಜ್ ಅರಸು ಅವರು ಕಾಂಗ್ರೆಸ್ ಇಂದ ಎಕ್ಸ್ಪೆಲ್ ಆದಾಗ ಕೊನೆಗೆ ಅವ್ರ ಜೊತೆ ನಾನು ಉಳಿದಂತ ನಾನೊಬ್ಬ. ಈ ಶಾಸಕ ಸ್ಥಾನ ಅಂತ ಬಂದಾಗ ನನಗೆ ಒಂದು ರೀತಿಯಾಗಿ ಸೋತ್ರು ಸಹ ಎಲ್ಲೋ ಕಡೆ ಜನಗಳ ಮನಸ್ಸನ್ನ ಗೆದ್ದಿದ್ದೆ. ಆ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು, ಡಿ ಕೆ ಶಿವಕುಮಾರ್ ಅವರು, ಎಸ್ ಎಂ ಕೃಷ್ಣ ಅವರು ಯಾಕೆ ಇಂಡಿಪೆಂಡೆಂಟ್ ನಿಲ್ತೀರಾ ನೀವು ಹೋಗಿದ್ರು. ಮತ್ತೆ ರಾಜೇಂದ್ರ ನಗರದಲ್ಲಿ MLA ಫಸ್ಟ್ ಟೈಮ್ ನಾನು ಗೋಪಾಲ್ ಅವರು ನಿಮ್ಮ ಪ್ರತಿಸ್ಪರ್ಧಿಯಾಗಿದ್ರು. ಕುತಂತ್ರಕ್ಕೆ ಬಲಿಯಾದೆ ಅಂತ ಹೇಳ್ಬೋದು. ಬಹುದೊಡ್ಡ ಸವಾಲು ಅಂತ ನಡೆದು ಬಂದ ಹಾದಿಯಲ್ಲಿ ಅದನ್ನ ಜನ ಡಿಸೈಡ್ ಮಾಡಬೇಕು, ಪಕ್ಷ ಡಿಸೈಡ್ ಮಾಡಬೇಕು. ನೀವು ಒಂದು ಅಭಿವೃದ್ಧಿ ಅಂತ ಬಂದಾಗ ಇವತ್ತು ಸಹ ನಮ್ಮ ರಾಜೇಂದ್ರ ನಗರದಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಡಿಗ್ರಿ ಕಾಲೇಜ್ ಇದೆ ಅಂತ ಹೇಳಿದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಎಸ್, ಚಿತ್ರರಂಗದಲ್ಲೂ ಕೂಡ ತಾವು ಛಾಪ್ ಮೂಡಿಸಿದೀರಾ. ನಾನ್ ಸತ್ರುವೆ ಆ ಪಾತ್ರಗಳು ಸಾಯೋದಿಲ್ಲ. ಅಂದ್ರೆ ಮುಂದೆ 28ರಲ್ಲಿ ಒಂದು ಕ್ಷೇತ್ರದಲ್ಲಿ ನಿಲ್ತಕ್ಕಂತ ಒಂದು ಇಂಡಿಯೇಟರ್ ಹಾಕೋನಲ್ಲ, ನಮ್ಮ ಪಕ್ಷದ ವರಿಷ್ಠ ಆಯ್ಕೆ ಮಾಡ್ತಾರೋ ಏನ್ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೋ ನಾನು ಮುಲ್ಲಾಜಿಲ್ಲೆ ತೆಗೆದುಕೊಳ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ನ್ಯೂಸ್. ನಾನು ಚಂದ್ರಶೇಖರ್ ಯಲಬುರ್ತಿ. ವೀಕ್ಷಕರೇ, ಎಂದಿನಂತೆ ನಮ್ಮ MCN ಮೀಡಿಯಾ ನ್ಯೂಸ್ ಚಾನೆಲ್ ವತಿಯಿಂದ ಒಬ್ಬ ವಿಶೇಷ ಸಾಧಕರನ್ನು, ಅವರ ಸಾಧನೆ ಮತ್ತು ಅವರ ನಡೆದು ಬಂದ ಹಾದಿಯ ಬಗ್ಗೆ ಪರಿಚಯ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಈ ವಾರದ ಅತಿಥಿ ಬಗ್ಗೆ ನಾವು ಹೇಳಲೇಬೇಕು. ಇವರು ಏನು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಮತ್ತು ರಾಜಾಜಿನಗರ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಮತ್ತು ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಒಂದು ರಾಜಕೀಯ NSUಯಿಂದ ಸ್ಟಾರ್ಟ್ ಆದಂಥ ಜೀವನ, 2 ಬಾರಿ ಕಾರ್ಪೊರೇಟರ್ ಆಗಿ ಮತ್ತು 2 ಬಾರಿ ಶಾಸಕರಾಗಿ, ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಹಲವಾರು ವರ್ಷಗಳ ಕಾಲ ತಮ್ಮದೇ ಆದ ಒಂದು ಅಭಿನಯದಿಂದ ಜನಮನ ಸೂರೆಗೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಯಾರು ಅವರು, ಏನು ಅವರ ವ್ಯಕ್ತಿತ್ವದ ಒಂದು ಹಿನ್ನೆಲೆ, ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನೇಲಾ ನರೇಂದ್ರ ಬಾಬು ಅವರು, ಮಾಜಿ ಶಾಸಕರು ಹಾಗೂ ಚಿತ್ರನಟರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಈಗಾಗಲೇ ತಾವು ಕರ್ನಾಟಕ ರಾಜ್ಯದ ಜನರಿಗೆ ಚಿರಪರಿಚಿತರಾಗಿದ್ದೀರಿ. ಸೊ ಒಂದು ಚಿತ್ರರಂಗದಿಂದ ಆಗಿರ್ಬೋದು, ಒಂದು ಸೀರಿಯಲ್ನಿಂದ ಆಗಿರ್ಬೋದು, ಜೊತೆಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ನೇಲಾ ನರೇಂದ್ರ ಬಾಬು ಅವರು ದಕ್ಷಿಣ ಭಾರತ, ವಿಶೇಷವಾಗಿ ಬೆಂಗಳೂರು ಭಾಗದಲ್ಲಿ ಮಾತ್ರ ಕಾರ್ಪೊರೇಟರು, ಶಾಸಕರಾಗಿದ್ದರು. ಸೊ ಇದೆಲ್ಲದರ ಮುಂಚಿತವಾಗಿ ತಮ್ಮ ಪರಿಚಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ನನ್ನ ಪರಿಚಯ, ನನ್ನ ಜನ್ಮಸ್ಥಳ ನೆಲಮಂಗಲ. ನನ್ನ ತಂದೆ ಲಕ್ಷ್ಮಣ್ ಅಂತ ಹೇಳಿ, ತಾಯಿ ಹೊನ್ನಾದೇವಿ. ಅಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು, ಅದಕ್ಕೆ ಜಿಲ್ಲಾ ಪಂಚಾಯತಿ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರು ಆಗಿದ್ರು. ನಮ್ಮ ಪೂರ್ವಿಕರು ಹೇಳ್ಬೇಕಾದ್ರೆ ನಮ್ಮ ಕೃಷಿ ಪಂಡಿತ್ ಬ್ಯಾಟರಂಗಪ್ಪನವರು ಅಂತ ಹೇಳಿ ನಮ್ಮ ತಾಯಿಯ ತಂದೆ ಅವರು ಆಗಾಗ್ಲೇ ನಮ್ಮ ಕೆಂಗಲ್ ಹನುಮಂತಯ್ಯನವರು ಅಂದ್ರೆ ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥವರ ಒಡನಾಡಿಗಳಾಗಿದ್ರು. ಹೀಗೆ ನಮ್ಮ ಜನ್ಮಸ್ಥಳದ ಬಗ್ಗೆ ನಾನು ಬೆಳೆದಂಥದ್ದು ಕೊಳ್ಳೇಗಾಲದಲ್ಲಿ ನನ್ನ ಬಾಲ್ಯ ಅಪ್ ಟು 9th ಸ್ಟ್ಯಾಂಡರ್ಡ್. ತದನಂತರ ಬೆಂಗಳೂರು ನಗರದಲ್ಲಿ ಪೇರೆಂಟ್ಸ್ ಶಾಲೆಯಿಂದ ಆರಂಭ ಆಗಿ KLE ಕಾಲೇಜು, ನಂತರ MES ಕಾಲೇಜು, ನಂತರ NSU, ಹೀಗೆ ಬೇರೆ ಬೇರೆ ಸಂಘಟನೆಗಳ ಮುಖೇನ ತೊಡಗಿಸ್ಕೊಂಡಂಥದ್ದು. ಹಾಗೆ ರಂಗಭೂಮಿ, ಭರತನಾಟ್ಯ, ನಂತರ ಕಿರುತೆರೆ, ಹಿರಿತೆರೆ, ಹಾಗೆ ಬಹಳ ಹೋರಾಟಗಳ ನಂತರ ಸ್ವತಂತ್ರವಾಗಿ ಕಾರ್ಪೊರೇಟರ್ ಆಗಿದ್ದು. 3 ಬಾರಿ ಕಾರ್ಪೊರೇಟರ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ರು. ತದನಂತರ 6 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ಸೊ ಇದು ನನ್ನ ಪರಿಚಯ. ಸರ್, ಒಟ್ಟಾರೆ ಹೇಳೋದಾದ್ರೆ ವಿದ್ಯಾರ್ಥಿ ಜೀವನದ ದೆಸೆಯಿಂದಲೇ ನಿಮಗೆ ರಾಜಕಾರಣದ ಒಲವಿತ್ತ, ಮತ್ತು ಈ ರಾಜಕಾರಣಕ್ಕೆ ಬರೋಕ್ಕೆ ತಮಗೆ ಯಾರು ಪ್ರೇರಣೆ? ಹೇಳ್ಬೇಕಂದ್ರೆ ನನ್ನ ಬಾಲ್ಯದಿಂದ ಸಹ ಅನ್ಯಾಯವನ್ನು ನಾನು ಸಹಿಸ್ತಾ ಇರಲಿಲ್ಲ. ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ನಾನು ಬೆಳೆದಂತಹ ವಾತಾವರಣ, ವಿಶೇಷವಾಗಿ ಕೊಳ್ಳೇಗಾಲದಲ್ಲಿ ಬಾಲ್ಯ ಕಳೆದಂಥ ದಿನಗಳಲ್ಲಿ ನನ್ನ ಮನೆ ಮುಂದೆ ಪೀಸ್ ಪಾರ್ಕ್ ಇತ್ತು. ಅಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಹಲವಾರು ಹೋರಾಟಗಳು, ವಿದ್ಯಾರ್ಥಿ ಹೋರಾಟಗಳಲ್ಲಿ ನಡೀತಾ ಇದ್ರ ಬಗ್ಗೆ ಪ್ಲಾನಿಂಗ್ ನಡೀತಾ ಇತ್ತು. ಕೃಷ್ಣಸ್ವಾಮಿ ಅಂತ ಹೇಳಿ ಒಬ್ರು ಯೂನಿಯನ್ ಲೀಡರ್, ಕಾಲೇಜ್ನ ಯೂನಿಯನ್ ಲೀಡರ್, ಅಲ್ಲಿ ನಾಟಕಾಭ್ಯಾಸ ನಡೀತಾ ಇತ್ತು. ಮತ್ತು ಕನ್ನಡ ಹಿಂದಿ ಹೋರಾಟದ ಬಗ್ಗೆ
ಪ್ಲಾನಿಂಗ್ ಆಗ್ತಾ ಇತ್ತು, ಮತ್ತೆ ಹೋರಾಟ ನಡೀತಾ ಇತ್ತು. ಅಲ್ಲಿ ಇನ್ನ ಶ್ರೀನಿವಾಸರಾವ್ ಅಂತ ಕೊಳ್ಳೇಗಾಲದಲ್ಲಿ ಜನಸಂಘದ ರಾಜ್ಯ ಉಪಾಧ್ಯಕ್ಷರಾಗಿದ್ರು. ಅಲ್ಲಿ ನಮ್ಮ ಇವರು ವಾಜಪೇಯಿ ಅವರು ಬರ್ತಾ ಇದ್ರು, ಅನಂತಕುಮಾರ್ ಹೆಗಡೆ ಅವರು ಎಲ್ಲಿದ್ರು. ಸೊ ಅಲ್ಲಿ ಶಾಖೆನಲ್ಲಿ ನಾನು ನಾರಾಯಣ ರಾವ್ ಅಂತ ಇದ್ರು, ಅವ್ರ ಜೊತೆ ಹೋಗ್ತಾ ಇದ್ದೆ. ಅಲ್ಲಿ ಸಣ್ಣ ನನಗೆ ಅವರು ಮೊದಲನೇ ಸರಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಅಲ್ಲಿ TMC ಅಂತ ಕಾಣ್ತೇವೆ, ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಪರ್ಧೆ ಮಾಡಿದಾಗ ಅವರು ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ ಆಗ ಮೊದಲನೇ ನಾನು ಕ್ಯಾನ್ವಾಸ್ ಮಾಡಿದ್ದು. ನನಗೆ ಹೇಳ್ಕೊಟ್ಟಿದ್ದು ಇನ್ನ ಶ್ರೀನಿವಾಸ ರಾಯರು. ಅವ್ರು ಇವತ್ತಿಲ್ಲ, ಆದ್ರೆ ಅವರು ಕೊಟ್ಟಂತಹ ಗೈಡ್ ಲೈನ್ಸ್ ಇವತ್ತು ಸಹ ನನಗೆ ಅವ್ರ ಜೊತೆಗೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಅಲ್ಲಿಂದ ಆರಂಭ ಆಯ್ತು. ಒಂದ್ ದಿವಸ ನಾನು ಕೊಳ್ಳೇಗಾಲದ MGSV ಶಾಲೆಯಲ್ಲಿ ಓದಂತ ದಿನಗಳು ಏರ್ವಿಂಗ್ ಅಲ್ಲಿದ್ದೆ. ಏರ್ವಿಂಗ್ ಅಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ್ ಅರಸರು ಮಾದೇಶ್ವರ ಶುಗರ್ ಮಿಲ್ಸ್ ಉದ್ಘಾಟನೆಗೆ ಬಂದಿದ್ರು. ನಮ್ಮ NCC ಏರ್ವಿಂಗ್ ಕ್ಯಾಡೆಟ್ಸ್ ಮತ್ತೆ NCC ಅವ್ರನ್ನ ಅಲ್ಲಿ ಬರ್ಮಾಡ್ಕೊಂಡ್ರು. ವೆಲ್ಕಮ್ ಮಾಡೋ ಸಂದರ್ಭ ಒಂದು ಹೂವು ಕೊಟ್ಟು ಅವ್ರು ಶೇಕ್ ಹ್ಯಾಂಡ್ ಮಾಡಿದ್ರು. ಆಗ ದೇವರಾಜ್ ಅರಸರನ್ನ ನೋಡಿ ಎಲ್ಲೋ ಒಂದ್ ಕಡೆ ನಾನು ಐ ವಾಸ್ ಇನ್ಸ್ಪೈರ್ಡ್ ಬೈ ಸ್ಪೀಚ್. ಅವರ ಭಾಷಣದಿಂದ ಸ್ಫೂರ್ತಿಗೊಂಡೆ. ಜೊತೆಲಿ ಅವರ ಟಿವಿಯ ನೋಟ, ಒಂದು ದೈತ್ಯಾಕಾರವಾದಂತಹ ಒಂದು ವ್ಯಕ್ತಿತ್ವ ಮತ್ತು ಮಾತಿನಲ್ಲಿ ಮಾಧುರ್ಯ ಇವೆಲ್ಲ ಕಂಡು ನಾನು ಒಂದ್ ದಿವಸ ಈ ರೀತಿ ಆಗ್ಬೇಕು ಅಂತ ಹೇಳಿ ಮನ್ಸಲ್ಲಿ ಕನ್ಸನ್ ಕಂಡೆ. ಅದು ಮ್ಯಾಜಿಕ್ ಆಗಿ ನಮ್ಮ ತಂದೆಯವರು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಆಮೇಲೆ ನಾನು ದೇವರಾಜ್ ಅರಸರನ್ನ ಹುಡುಕ್ತಾ ಹೋದೆ. ಒಂದ್ ದಿವಸ ಸಿಕ್ಕಿದ್ರು, ಮುಖ್ಯಮಂತ್ರಿಗಳಾಗಿದ್ರು, ಸಿಕ್ಕಿದ್ರು. ಕೊನೆಗೆ ಮುಖ್ಯಮಂತ್ರಿಗಳ ಅವಧಿ ಅವರು ಇಳಿದ್ಮೇಲೆ ಅವ್ರ ಜೊತೆ ಸೇರ್ಕೊಂಡೆ. ಆಮೇಲೆ ನಿಮ್ಗೆ ಗೊತ್ತಿದೆ ಏನೆಲ್ಲ ಆಯ್ತು ರಾಜಕೀಯದಲ್ಲಿ. ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದ್ರು. ತದನಂತರ ಅವರು ಕಾಂಗ್ರೆಸ್ ಎಸ್ ಅಂತ ಕಟ್ಟಿದ್ರು, ಶರದ್ ಪವಾರ್ ಕಾಂಗ್ರೆಸ್ ಅಂತ. ಆಮೇಲೆ ಕಾಂಗ್ರೆಸ್ ಯು ಅಂತ ಕಟ್ಟಿದ್ರು, ಕ್ರಾಂತಿರಂಗ ಅಂತ ಕಟ್ಟಿದ್ರು. ಕೊನೆಗೆ ಕೊನೆ ಉಸಿರಿನವರೆಗೂ ಸಹ ನಮ್ಮ ಜೊತೆಲಿದ್ದಂತ ಯುವಕರಲ್ಲಿ ನಾನು ಒಬ್ಬ. ಇದು ಫೌಂಡೇಶನ್ ಅಂತ ಹೇಳುವುದು. ಬಟ್ ಇದಾಗಿ ಈಗ ನಿಮ್ಮ ತಂದೆಯವರು ಬೆಂಗಳೂರಿಗೆ ಬಂದರು, ನಿಮಗೊಂದು ಕಡೆ ಆ ಒಂದು ಪ್ರೌಢ ಶಿಕ್ಷಣ ಜೊತೆಗೆ ಕಾಲೇಜು NSC ಇದರೆಲ್ಲದರ ಮಧ್ಯೆ ಬೆಂಗಳೂರಿನ ಅಂದ್ರೆ ಮಹಾನಗರ ಪಾಲಿಕೆಗೆ ತಾವು ಸ್ಪರ್ಧೆ ಮಾಡಿದ್ರಿ. ಆ ಒಂದು ಸನ್ನಿವೇಶ ಹೇಳೋದು. ಯಾಕಂದ್ರೆ ನಾನು ಫಸ್ಟ್ ಮಹಾನಗರ ಪಾಲಿಕೆಗೆ ಸ್ಪರ್ಧೆ ಮಾಡೋ ಐಡಿಯಾನೇ ಇರಲಿಲ್ಲ. ನಾನು ಏಕದಮ್ ಅಸೆಂಬ್ಲಿಗೆ ನಿಲ್ಬೇಕು ಅಂತ ಇದ್ದೆ. ಅವಾಗ ನಾನು ರಾಜೇಂದ್ರ ನಗರದಲ್ಲಿ ನಾನು ನನ್ನ ಚಟುವಟಿಕೆ NSU ನಲ್ಲಿ ನಾನು ರಾಜ್ಯ ಕಾರ್ಯದರ್ಶಿ ಆಗಿದೆ. ವಿಜೇಂದ್ರ ರಾವ್ ಅಂತ ಹೇಳಿ ಇದ್ರು, ಬಾಲಕೃಷ್ಣ ಎನ್ ಶೆಟ್ಟಿ ಇದ್ರು, ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ರು. ಆಗ ಅವರೆಲ್ಲ ತರಬೇತಿ ಅವ್ರ ಜೊತೆಲಿ ಪಡೆದಂಥದ್ದು. ನಂತರ ಸೀಟ್ ಏನಾಯ್ತು, ಜೀವರಾಜ್ ಆಳ್ವರು, ರಾಮಕೃಷ್ಣ ಹೆಗಡೆ ಅವರ ಒಡನಾಟ ಬೆಳೀತು. ಯಾಕಂದ್ರೆ ದೇವರಾಜ್ ಅರಸು ತೀರೋದ್ಮೇಲೆ ಕ್ರಾಂತಿರಂಗ ಆಯ್ತು. ಕ್ರಾಂತಿರಂಗ ಪ್ಲಸ್ ಜನತಾ ಪಾರ್ಟಿ ಜನತಾ ರಂಗ ಆಯ್ತು. ಸೊ ಆಮೇಲೆ ಏರುಪೇರುಗಳಾಗಿ ಅಸೆಂಬ್ಲಿ ಸೀಟ್ ಬಂದಾಗ MS ಕೃಷ್ಣ ಅವರು ರಾಜೇಂದ್ರ ನಗರದಲ್ಲಿ MLA ಇದ್ರು. ಆಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರೇನಾದ್ರು MS ಕೃಷ್ಣ ಅವ್ರಿಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ನೀನು ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಇತ್ತು. ನಾನು ಬಹಳ ಆಸೆಯಿಂದ ಅಸೆಂಬ್ಲಿ ಅವ್ರು ಕೊಡ್ಲಿಲ್ವಲ್ಲ ನಮ್ಗೆ ಸಿಗುತ್ತೆ ಅಂತ ಇದ್ದೆ. ಆಮೇಲೆ ಸಿಗ್ಲಿಲ್ಲ, ಇನ್ನೊಬ್ರು ಕೊಟ್ರು. ನಾನು ಕ್ಯಾನ್ವಾಸ್ ಮಾಡಿದೆ, ಅದು ಗೆಲ್ಲಿಲ್ಲ. ತದನಂತರ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ನಮ್ಮ ಸ್ನೇಹಿತರೆಲ್ಲ ಅಷ್ಟೊತ್ತಿಗಾಗಲೇ ನಾವು ಬಹಳಷ್ಟು ಹೋರಾಟಗಳನ್ನ ಬೇರೆ ಬೇರೆ ರೀತಿಯಾದ ಹೆಲ್ಮೆಟ್ ಹೋರಾಟ ಇರ್ಬೋದು, ದ್ವಿಚಕ್ರ ವಾಹನ ಬಳಕೆದಾರರ ಸಂಘ ಕಟ್ಟಿದ್ದು, ಸಾರ್ವಜನಿಕ ಜಾಗೃತಿ ವೇದಿಕೆ ಕಟ್ಟಿದ್ದು, ಸಾಂಸ್ಕೃತಿಕ ರಂಗ ಕಟ್ಟಿದ್ದು, ನಮ್ಮ ಸ್ನೇಹಿತರಾದ ರಮೇಶ್ ಸುರ್ವೆ ಅವರು ಅಂತ ಹೇಳಿ ನಾವೆಲ್ಲ ಅವರು ಅವಾಗ ಪತ್ರಕರ್ತರು, ನಾವೆಲ್ಲ ಒಂದು ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದವು. ಅವ್ರ ಪತ್ರಿಕಾರಂಗದಲ್ಲಿ ಇದ್ರು ಸಹ ನಮ್ಗೊಂದು ರೀತಿಯಾಗಿ ಪ್ರತಿಯೊಂದು ಸಹ ಮಾರ್ಗದರ್ಶನ ಮಾಡೋದಿದ್ರು. ಆಗ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಸೀಟಿನ ವಿಷಯ ಬಂತು. ಆಗ ಸೀಟು ಕೊಡ್ಲಿಕ್ಕೆ ಆಗಲ್ಲ, ಬೇರೆಯವ್ರು ಮಾತು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅವಾಗ ನಂಗೊಂದ್ ಸ್ವಲ್ಪ ಸಿಟ್ಟು ಬಂತು, ನೋವು ಆಯ್ತು. ಯಾಕೆ ಕೊಡೋದಿಲ್ಲ, ನನಗೆ ಅರ್ಹತೆ ಇಲ್ವಾ, ಯೋಗ್ಯತೆ ಇಲ್ಲ? ಅಷ್ಟೊತ್ತಾಗ ನಾನು ರಾಷ್ಟ್ರೀಯ ನಾಯಕರ ಜೊತೆ ಕೆಲಸ ಮಾಡಿದಂಥವ್ರು, ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದಂಥವ್ರು. ಆಗ ನನ್ನ ತಮ್ಮ ಇವತ್ತಿಲ್ಲ ರವಿಶಂಕರ್ ಮತ್ತು ನಮ್ಮ ಹುಡುಗರು ಹೇಳಿ, ನೀವು ಕಾರ್ಪೊರೇಟರ್ ಆಗ್ಬೇಕು ಅಥವಾ ಹಿಂಗೇನೆ ಇರ್ಬೇಕಾ ಅಂತ ಹೇಳಿ. ಆಮೇಲೆ ನೀವು ಕಾರ್ಪೊರೇಟರ್ ಆಗ್ಬೇಕು ಅಂದ್ರೆ ನಾವು ಮಾಡ್ತೀವಿ, ಕಾರ್ಪೊರೇಟರ್ ಮಾಡೋದು ಜನ ಅಂತ ಹೇಳಿ ಅವತ್ತು ಸ್ವತಂತ್ರವಾಗಿ ಜೋಡಿ ತೆಂಗಿನ ಮರದ ಗ್ರೂಪ್ ನಲ್ಲಿ ರಾಜೇಂದ್ರ ನಗರ ಡಿವಿಷನ್ ನಂಬರ್ 11 ಅಲ್ಲಿ ನಿಂತು ನಮ್ದೇ ಆದ ಮ್ಯಾನಿಫೆಸ್ಟೋ, ನಮ್ದೇ ಆದ ಒಂದು ಜೋಡಿ ತೆಂಗಿನ ಮರ ನಮ್ ಸಿಂಬಲ್ ಸಿಕ್ತು. ಆಗ ನಾನ್ ನಿಲ್ತೀನಿ ಅಂತ ಹೇಳಿದಾಗ ಡಾಕ್ಟರ್ ಜೀವರಾಜ್ ಆಳ್ವ ಮನೆಯಲ್ಲಿ ನಮ್ಮ ಪ್ರಭಾಕರ್ ಅಂತ ಈಗಲೂ ಇದ್ದಾರೆ, KSRTC ಚೇರ್ಮನ್ ಇತ್ತು. ನರೇಂದ್ರ, ನೀನ್ ತಪ್ಪು ಮಾಡ್ತಾ ಇದೀಯಾ, ನಿನ್ ರಾಜಕೀಯ ಅಂತ್ಯ, ನೀನ್ ಡಿಪೆಂಡ್ ಆಗಿ ಹೋದ್ರೆ ಮುಗೀತು ಅಂತ ಹೇಳಿದ್ರು. ಅವಾಗ ನನಗೆ ಬರೆದಿಟ್ಕೊಡಿ, ರಾಜಕೀಯ ಅಂತ್ಯ ಅಲ್ಲ, ಇವತ್ತಿಂದ ಆರಂಭ ಆಗಿದೆ. ರಾಜಕೀಯ ಅಂತ್ಯ ಅಂತ ನೀವು ತಿಳ್ಕೊಳ್ಳೋದು ಆರಂಭ ಆಗಿದೆ. ನಾನು ನಿಲ್ತೀನಿ, ಗೆಲ್ತೀನಿ, ಗೆದ್ದು ನಿಮ್ ಮನೆ ಬಾಗ್ಲಿಗೆ ಜೀವರಾಜ್ ಅವ್ರ ಮನೆ ಬಾಗ್ಲಿಗೆ ಬರ್ತೀನಿ ಅಂತಂದೆ.
ಅದರಲ್ಲಿ ನಿಂತೆ ಜನ ಆಯ್ಕೆ ಮಾಡಿದ್ರು. ನಂತರ ಅವ್ರ ಮನೆ ಬಾಗಿಲಿಗೆ ಹೋದೆ. ದೇವರಾಜ್ ಅರಸು ಅವರು ಕಾಂಗ್ರೆಸ್ ಇಂದ ಎಕ್ಸ್ಪೆಲ್ ಆದಾಗ ನೀವು ಅವ್ರನ್ನ ಫಾಲೋ ಮಾಡಿದ್ರಿ. ಸೊ ಈ ಒಂದು ಕಡೆ ಬೊಮ್ಮಾಯಿ ಅವ್ರದ್ದು ಜನತಾ ಪಕ್ಷ, ರಾಮಕೃಷ್ಣ ಹೆಗಡೆ ಅವರು, ಅಂದ್ರೆ ನಿಮ್ಗೆ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಪಕ್ಷಕ್ಕೆ ಸೇರ್ಪಡೆ ಆಗಿತ್ತು ಮಾಡಿದ್ದ ಅಥವಾ? ನೋಡಿ, ಅದೇ ನನ್ನ ಯಾಕಂದ್ರೆ ತುಂಬಾ ಲಂಬಿಸೋದು ಬೇಡ ಅಂತ ಹೇಳಿ ಅದೆಲ್ಲ ಹೇಳಿಲ್ಲ. ಕ್ರೊನಾಲಜಿಕಲ್ ಆರ್ಡರ್ ಹೇಳ್ತಾ ಹೋದ್ರೆ, ಆಗ ದೇವರಾಜ್ ಅರಸು ಕ್ರಾಂತಿರಂಗ ಕಟ್ಟಿದ್ರು. ಆಗ ತೀರೋದ್ಮೇಲೆ ಜೆ.ಎಚ್. ಪಟೇಲ್ ಅಧ್ಯಕ್ಷ ಆದ್ರು. ನಜೀರ್ ಸಾಬ್ ಅವರು, ಜೀವರಾಜ್ ಡಿ ವಿ ಚಂದ್ರೇಗೌಡರು. ಅದಾದ್ಮೇಲೆ ರಾಚೇನವರು ಅಧ್ಯಕ್ಷ ಆಗಿದ್ರು. ನಂತರ ಜನತಾ ಪಾರ್ಟಿ ಪ್ಲಸ್ ಕ್ರಾಂತಿರಂಗ, ರಂಗ ಅಂತ ಹೇಳಿ 2 ಪಾರ್ಟಿ ಮರ್ಜ್ ಆಯ್ತು. ಓಕೆ. ಆಮೇಲೆ ಬಿಜೆಪಿ ಸಪೋರ್ಟ್ ತಗೊಂಡು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆದ್ರು. ನಿಮ್ಗೆ ಗೊತ್ತಿದೆ, ಅವತ್ತು ಎರಡೇ ಸೀಟ್ ಇತ್ತು, ಯಡಿಯೂರಪ್ಪ ಅಂಗಾರ ಅಂತ. ಫಸ್ಟ್ 2, ಆಮೇಲೆ 18 ಸೀಟ್ ಕೊಟ್ಟು ಆಮೇಲೆ ಸರ್ಕಾರ ಫಾರ್ಮೇಶನ್ ಆಯ್ತು. ಆಮೇಲೆ ಮತ್ತೆ ಅವ್ರು ರಾಜೀನಾಮೆ ಕೊಟ್ಟು ಮತ್ತೆ ಫುಲ್ ಮೆಜಾರಿಟಿ ಗೆದ್ದು. ಇವೆಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಸಾಮಾನ್ಯ ಎಲ್ಲರಿಗೂ ಇತಿಹಾಸ ಗೊತ್ತಿರುತ್ತೆ. ಕ್ರಾಂತಿರಂಗ ಆಯ್ತು. ಕ್ರಾಂತಿರಂಗ ಹಾಕಿದ ಮುಂಚೆ ದೇವರಾಜ ಅರಸು ರಾಜ್ಯ ಪರ್ಯಟನೆ ಮಾಡಿದ್ರು. ಕಾಂಗ್ರೆಸ್ ಯು ಅಂತ ಮಾಡಿದ್ರು, ಅರಸು ಕಾಂಗ್ರೆಸ್ ಅಂತ ಹೇಳಿ. ಆಮೇಲೆ ಶರದ್ ಪವಾರ್ ಕಾಂಗ್ರೆಸ್ ಅಂತ ಆಯ್ತು. ಆಮೇಲೆ ಕ್ರಾಂತಿರಂಗ. ಸೊ ಈಗೆಲ್ಲ ಆಗಿ ಅದು ಒಂದು ಭಾಗ. ನಂತರ ಇಂಡಿಪೆಂಡೆಂಟ್ ಆಗಿ ನಾನು ನಿಂತಾಗ ಇದೆ ವಿ.ಎಸ್. ಕೃಷ್ಣಯ್ಯರವ್ರನ್ನ, ಡಾಕ್ಟರ್ ಜೀವರಾಜ್ ಆಳ್ವಾರ್ ಅವ್ರನ್ನ, ರಾಮಕೃಷ್ಣ ಹೆಗಡೆ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ರು ಪಾರ್ಟಿಯಿಂದ. ಇಂಡಿಪೆಂಡೆಂಟ್ ಕಾರ್ಪೊರೇಟರ್. ಕೊನೆಗೆ ಅವ್ರ ಜೊತೆ ನಾನು ಉಳಿದಂತ ನಾನೊಬ್ಬ ರಾಮಕೃಷ್ಣ ಹೆಗಡೆ ಜೊತೆ ಜಾಯಿನ್ ಆಗಿ ನವನಿರ್ಮಾಣ ನಾಗರಿಕ ಸಮಿತಿ ಅಂತ ಹೇಳಿ ನವನಿರ್ಮಾಣ ವೇದಿಕೆ. ನಿರ್ಮಾಣ ನಾಗರಿಕ ವೇದಿಕೆ. ಆಮೇಲೆ ನಾವು ಅವಾಗ ಎಲೆಕ್ಷನ್ ಬಂದ್ಬಿಡ್ತು, ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್. ಓಕೆ. ಹಾಗೆಲ್ಲ ಇಂಡಿಪೆಂಡೆಂಟ್ ಕಾರ್ಪೊರೇಷನ್. ಇದು ಎಷ್ಟನೇ ಇಸ್ವಿ ಸರ್ ಇದು? 95 ಇಸ್ವಿಲಿ ಫಸ್ಟ್ ಟೈಮ್ ನಾನು ಕಾರ್ಪೊರೇಟರ್ ನಿಂತಿದ್ದು, ಗೆದ್ದಿದ್ದು. ಅದಾದ್ಮೇಲೆ ಅಪ್ ಟು 5 years ಇತ್ತಲ್ಲ. ನಂತರ ನವನಿರ್ಮಾಣ ಲೋಕಶಕ್ತಿ ಅಂತ ಫ್ಲೋಟ್ ಆಯ್ತು. ಲೋಕಶಕ್ತಿಗಿನ ಮುಂಚೆ ನವನಿರ್ಮಾಣ ನಾಗರಿಕ ವೇದಿಕೆ ಅಂತ ಆಯ್ತು. ಪಂಜಿನ ಗುರುತಲ್ಲಿ ಶುರು, ತೆಂಗಿನ ಮರದ ಗುರುತು. ಆಮೇಲೆ ಪಾರ್ಟಿ ಎಲೆಕ್ಷನ್ ಬಂತು ಅಂತ ಹೇಳಿ ಒಂದ್ ಪಾರ್ಟಿನ ಫ್ಲೋಟ್ ಮಾಡಿದ್ರು. ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಬಂದಾಗ ತಕಡಿ ಗುರುತಲ್ಲಿ ಲೋಕಶಕ್ತಿ ಅಲ್ಲ, ನವನಿರ್ಮಾಣ ನಾಗರಿಕ ಸಮಿತಿ ಪಾರ್ಟಿನ ಫ್ಲೋಟ್ ಮಾಡಿ ಅಲ್ಲಿ 87 ಡಿವಿಷನ್ಸ್ ಇತ್ತು. ಒಂದು 50 ಸೀಟನ್ನ ನವನಿರ್ಮಾಣ ನಾಗರಿಕ ಸಮಿತಿಲಿ ಹಾಕಿದ್ರು. ಅದರಲ್ಲಿ 50ರಲ್ಲಿ 3 ಜನ ಗೆದ್ದು. ನಾನು, ಪ್ರದೀಪ್ ಕುಮಾರ್ ರೆಡ್ಡಿ ಅವರ ಶ್ರೀಮತಿಯವರು ಮತ್ತು ಶಫಿ ಅಂತ ಹೇಳಿ ನಮ್ಮ ಅರಮನೆ ನಗರದ ವಾರ್ಡಿಂದ ಗೆದ್ದು 3 ಜನ. ನಾನು ಫ್ಲೋರ್ ಲೀಡರ್ ಆಗಿ ನವನಿರ್ಮಾಣ. ಇದು 2ನೇ ಸಾರಿ ನನ್ನ ಕಾರ್ಪೊರೇಟರ್. ಓಕೆ. ಬಟ್ ಈ ಕಾರ್ಪೊರೇಟರ್ ಜೀವನ ಮಧ್ಯೆನೆ ಆಲ್ರೆಡಿ ನೀವು ಎಮರ್ಜಿಂಗ್ ಲೀಡರ್ ಆಗಿದ್ರಿ. ಎಲ್ಲಾ ರಾಷ್ಟ್ರೀಯ ನಾಯಕರ ಜೊತೆನೂ ತಮ್ಮ ಒಡನಾಟ ಜಾಸ್ತಿ ಇದ್ದಿದ್ರಿಂದ ಈ ಶಾಸಕ ಸ್ಥಾನ ಅಂತ ಬಂದಾಗ, ಒಂದು ಸಂವಿಧಾನಾತ್ಮಕ ಹುದ್ದೆ ಅನ್ನೋ ವಿಚಾರ ಬಂದಾಗ ಅಲ್ಲಿ ಹೇಗೆ ತಾವು ಆ ಸ್ಪರ್ಧೆ ಆಗಿರ್ಬೋದು ಮತ್ತೆ ಶಾಸಕ ಏನಾಗಿತ್ತು? ವರ್ಷಕ್ಕಾಗಲೇ ಡಾಕ್ಟರ್ ಜೀವರಾಜ್ ಆಳ್ವಾರ್ ಅವರು ಹೊರಗಡೆ ಬಂದಿದ್ರು. ನಿಮ್ಗೆ ಗೊತ್ತಿದೆ, ಡಾಕ್ಟರ್ ಜೀವರಾಜ್ ಆಳ್ವಾರ್ ಹೊರಗಡೆ ಬಂದು ಬಿಜೆಪಿ ಜೊತೆ ಲಾಲ್ಕೃಷ್ಣ ಅದ್ವಾನಿ ಅವ್ರ ಜೊತೆನಲ್ಲಿ ಅವರು ಪಕ್ಷವನ್ನ ಸೇರ್ಪಡೆ ಆದ್ರು. ಇಡೀ ರಾಜ್ಯ ಪ್ರವಾಸ ಮಾಡಿದ್ರು. ಅವಾಗ ನರೇಂದ್ರ ಮೋದಿ ಅವರು ನಮ್ಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಗಿದ್ರು. ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ. ಅವೆಲ್ಲ ನೆನಪಿದೆ ನನಗೆ. ನಮ್ಗೆ ಗೊತ್ತಿಲ್ಲ, ಇಂಥ ಒಬ್ಬ ಮಹಾನ್ ವ್ಯಕ್ತಿ ಜೊತೆ ನಾವು ಕೂತಿದ್ದೀವಿ. ಧರಣಿ ನಮ್ಮ ಜೊತೆ ಕೂತ್ಕೊಂಡಿದ್ರು. ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ರು. ಇದೇ ಮಲ್ಲೇಶ್ವರಂ ಗ್ರೌಂಡ್ ಅಲ್ಲಿ ಅವತ್ತು ಸೇರ್ಪಡೆ ಕಾರ್ಯಕ್ರಮ ಆಯ್ತು. ಅದಾದ್ಮೇಲೆ ನನಗೇನಾಯ್ತು, ಅಸೆಂಬ್ಲಿ ಎಲೆಕ್ಷನ್ ಬಂತು. ನಾನು ರಾಜೇಂದ್ರ ನಗರನ ಆಫ್ ಮಾಡಿದೆ. ನಂಗೆ ರಾಜೇಂದ್ರ ನಗರಕ್ಕೆ ಸೀಟ್ ಕೊಡಿದ್ದ. ಸುರೇಶ್ ಕುಮಾರ್ ಅವರು ಸಹ ಹಿಂದೆ ನಿಂತು ಅಲ್ಲಿ ಸೋತಿದ್ರು. ಲಕ್ಕಣ್ಣ MLA ಆಗಿದ್ರು. ಆಗ ನಾನು ರಾಜೇಂದ್ರ ನಿಲ್ತೇನೆ, ನೀವು ಮಲ್ಲೇಶ್ವರಂ ಅಥವಾ ಗಾಂಧಿನಗರ ನಿಲ್ಲಿ ಅಂದಾಗ ಅವ್ರು ಒಪ್ಲಿಲ್ಲ. ನಾನು ರಾಜೇಂದ್ರ ನಿಲ್ತೀನಿ ಅಂತ. ಕೊನೆಗೆ ಜೀವರಾಜ್ ಆಳ್ವಾರ್ ಚಿಕ್ಕಪೇಟೆಯಿಂದ MLA ಕ್ಯಾಂಡಿಡೇಟ್ ಆದ್ರು. ನನ್ನನ್ನ ಗಾಂಧಿನಗರಕ್ಕೆ ನೀನ್ ನಿಲ್ಬೇಕು ಅಂತ ಹೇಳಿದ್ರು. ನನ್ಗೆ ಸಿಕ್ಕಿದ್ದೆ 22 ದಿವಸ. 22 ದಿವಸದಲ್ಲಿ ನಾವು 2ನೇ ಸ್ಥಾನಕ್ಕೆ ಹೋದ್ರು. ಬಿಜೆಪಿ ವೋಟಿಂಗ್ ವಾಸ್ ವೆರಿ ಲೆಸ್ ಆ ಟೈಮಲ್ಲಿ. 2ನೇ ಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಾಗ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅಷ್ಟು ಚೆನ್ನಾಗಿ ನಮ್ ಕ್ಯಾಂಪೇನಿಂಗ್ ವೈಖರಿ ಇರ್ಬೇಕಾದ್ರೆ ನಾನು ಕಾರ್ಪೊರೇಟರ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೆ ಅನ್ನೋದು ಈಗಾಗ್ಲೇ ಸುತ್ತಮುತ್ತ ಕ್ಷೇತ್ರಗಳಿಗೆ ಜನಗಳು ಗೊತ್ತಿತ್ತು. ಮತ್ತೆ ಇದು ನನಗೆ ಒಂದು ರೀತಿಯಾಗಿ
ಸೋತ್ರು ಸಹ ಎಲ್ಲೋ ಒಂದ್ ಕಡೆ ಜನಗಳ ಮನಸ್ಸನ್ನ ಗೆದ್ದಿದ್ದೆ ಆ ಸಂದರ್ಭದಲ್ಲಿ. ನಂಗೆ ರಾಜನಗರ ಸಿಗ್ಲಿಲ್ಲ ಅಂತ ನೋವಿತ್ತು. ಕೊನೆಗೆ ಮತ್ತೆ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ನನಗೆ ಬೇರೆ ಬೇರೆ ರಾಜಕಾರಣಗಳಿಂದ ನನ್ನ ತಡೆಯಂತ ಪ್ರಯತ್ನ ಮಾಡಿದ್ರು. ಅವಾಗ ರಿಸರ್ವ್ ಮಾಡ್ಬಿಟ್ರು ನಮ್ಮ ಕ್ಷೇತ್ರ ರಾಜನಗರ ಡಿವಿಷನ್ ನಂಬರ್ 11. ನಾನು ಪಕ್ಕದಲ್ಲಿ ನಾಗ್ಪುರ ವಾರ್ಡ್ ಅಂತ ಆಯ್ತು. ಅದು ಓಪನ್ ಜನರಲ್ ಇದ್ದಿದ್ರಿಂದ ಮತ್ತೆ ನಾನು ಜನರಲ್ ಅಲ್ಲಿ ನಿಂತೆ, ಮತ್ತೆ ತಕ್ಕಡಿ ಗುರುತಲ್ಲಿ ಗೆದ್ದೆ. ಸೊ ರಾಜಾಜಿನಗರದಲ್ಲಿ ಮೊದಲ ಬಾರಿ ಶಾಸಕರಾದ್ರಿ. ಆಗ ಅದಕ್ಕಿಂತ ಮುಂಚೆ ಇಂಡಿಪೆಂಡೆಂಟ್ ಆಗಿ MLA ನಿಂತೆ, ಆಪಲ್ ಗುರುತಲ್ಲಿ ನಿಂತೆ. ಓಕೆ. ನನಗೇನಾಯ್ತು, ಮತ್ತೆ ಗಾಂಧಿನಗರಕ್ಕೆ ನಿಲ್ಲಿ ಅಂತಂದ್ರು. ಓಕೆ. ಯಾವ್ದು ವರ್ಷಕಾಲ ಲೋಕಶಕ್ತಿ JDU ಜೊತೆ ಮರ್ಜ್ ಆಗಿ ಇದೇ ನ್ಯಾಷನಲ್ ಕಾಲೇಜ್ ದೊಡ್ಡ ಜಾರ್ಜ್ ಫರ್ನಾಂಡಿಸ್ ಇದ್ರು, ಶರದ್ ಯಾದವ್ ಇದ್ರು, ದೊಡ್ಡ ದೊಡ್ಡ ಮಹಾನ್ ಘಟಾನುಘಟಿಗಳು ಬಾಣದ ಗುರುತು. ನಿತೀಶ್ ಕುಮಾರ್ ಜೊತೆಗಿದ್ರು. ನಿತೀಶ್ ಕುಮಾರ್ ಅವರಿದ್ರು ಬಾಣದ ಗುರುತಲ್ಲಿ. ನನ್ ನಿಂತ್ಕೊಳ್ಳಿ ಅಂತ ಕೇಳಿದ್ರು. ನಾನು ಹೇಳಿದೆ ಇಲ್ಲ, ನಾನು ಅಷ್ಟಗ ಲೋಕಶಕ್ತಿ ತೆಂಗಿನ ಮರದ ಗುರುತನ್ನ ಮುಗಿದೋಗಿತ್ತು, ಮರ್ಜ್ ಮಾಡ್ಬಿಟ್ಟಿದ್ರು. ನಾನು ಅವಾಗ ತೀರ್ಮಾನ ಮಾಡಿದೆ, ಸೋಲೋ ಗೆಲುವ ನನ್ನ ಮನೇಲಿ ನಾನು ಅನುಭವಿಸೋಣ, ನಮ್ಮ ಜನಗಳಿಗೆ ಏನ್ ತೀರ್ಪು ಕೊಡ್ತಾರೋ ಅದಾಗ್ಲಿ ಅಂತ ಹೇಳಿ ನಾನು ಅವತ್ ದಿವಸ ಇಂಡಿಪೆಂಡೆಂಟ್ ನಿಂತೆ. ಏನು ಫಸ್ಟ್ ಟೈಮ್ ಬಂದಾಗ. ಸೊ ನೀವು ಮೊದಲೇ ಬಾರಿ ಶಾಸಕರು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ನಿಂತಿದ್ದೆ. ಫಸ್ಟ್ ಟೈಮ್ ಗಾಂಧಿನಗರ. ಓಕೆ. ಸ್ವಲ್ಪದಲ್ಲಿ ಎರಡನೇ ಸಾರಿ ನಿಂತಿದ್ದು ರಾಜೇಂದ್ರನಗರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ. ಆಗ ನನಗೆ ಎಲೆಕ್ಷನ್ ನಲ್ಲಿ ಸಿಕ್ಕಿದ್ದು ಟೆಲಿವಿಷನ್ ಗುರುತು. ಟೆಲಿವಿಷನ್ ಗುರುತು ನಿಂತು ಕ್ಯಾನ್ವಾಸ್ ಮಾಡೋ ವರ್ಷಕ್ಕೆ ಯಾರೋ ಸ್ಟೇಟ್ ಅಂದ್ಬಿಟ್ರು ಎಲೆಕ್ಷನ್ಗೆ. ಸ್ಟೇಟ್ ಅಂದ್ರು ನ್ಯಾಷನಲ್ NCP ಅಂತ ಕಾಣುತ್ತೆ. ಸ್ಟೇಟ್ ಅಂದ್ರು ಕಡಿಯಾನ್ ಗುರುತವ್ರು. ನಾನು ಅವ್ರಿಗೆ ಅಫಿಷಿಯಲ್ ಸಿಂಬಲ್ ಸಿಗ್ಲಿಲ್ಲ ಅಂತ ಸ್ಟೇಟ್ ಅಂದ್ರು. ಸೊ ಆಲ್ಮೋಸ್ಟ್ ಒಂದು 15 ಡೇಸ್ ಎಲೆಕ್ಷನ್ ಪೋಸ್ಟ್ಪೋನ್ ಆಯ್ತು. ನಾನು ಇಲ್ಲೇ ಕ್ಯಾನ್ವಾಸ್ ಮಾಡ್ತಾನೆ ಇದ್ದೆ. ನನ್ನ ಗುರುತು ನರೇಂದ್ರ ಬಾಬು ಅಂತ. ಆಮೇಲೆ ಮತ್ತೆ ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಪ್ರಕಾರ ಆಯ್ತು. ತಿರ್ಗಾ ನಾಮಿನೇಷನ್ ಟೈಮಲ್ಲಿ ನನ್ನ ವಿರೋಧವಾಗಿದ್ದಂತ ಪಕ್ಷ ಅವತ್ತು ದಿವಸ ಏನ್ ಮಾಡಿದ್ರು, KM ನರೇಂದ್ರ ಬಾಬು ಅಂತ ಒಂದು ಡೆಮ್ಮಿ ಕ್ಯಾಂಡಿಡೇಟ್ ಆಗ್ತದೆ. ನನ್ನನ್ನ ಹೇಗಾರು ಮಾಡಿ ನನ್ನ ವೋಟ್ಸ್ ಸಿಂಕ್ ಆಗುತ್ತೆ, ಎಲ್ಲರಿಂದ ವೋಟರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಂಡು ಬಂದು ಇವತ್ತು ಒಂದೇ ಸಿಕ್ಕಿದ್ರು ಅವರು. ತಂದು ನಿಮ್ ಬ್ಯಾಕ್ ನೀವು ನಮ್ಮ ಜೊತೆ ಇದ್ದೀರಾ ಅಂತ ಹೇಳಿದ್ರು. ಅಂದ್ರೆ ಅವತ್ ದಿವಸ ನಮ್ಮ ಪಾಪ್ಯುಲಾರಿಟಿನ ಅವ್ರು ಹೇಗೆ ಸಬಟೈಸ್ ಮಾಡ್ಬೇಕು ಅಂತಕ್ಕಂಥ ಆಯ್ತು. ಕೊನೆಗೆ ನಿಂತು ಕ್ಯಾನ್ವಾಸ್ ಮಾಡುವಾಗೆಲ್ಲ ಏನ್ ಮಾಡೋರು, ನಾನು ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡ್ತಿಲ್ಲ ಎಲ್ಲ ನಂದು ಹಾಕೋದು, TV ಗುರುತು ಆಗೋದು. ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಾದ್ಮೇಲೆ ನಂದು ಒಂದು 5,000 ಓಟ್ ಹೋಯ್ತು. ಓಕೆ. ಅಂದ್ರೆ ಒಟ್ಟಾರೆ 5,000 ಓಟ್ ಹೋಯ್ತು. ನಾನು ಸೆಕೆಂಡ್ ಪ್ಲೇಸ್ ಬಂದೆ, ಸುರೇಶ್ ಕುಮಾರ್ ಅವರು ಗೆದ್ರು. ಓಕೆ. ಸೊ ಇದು ಒಂದು ಹೋರಾಟ. ಆಗ ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು, SM ಕೃಷ್ಣ ಅವರು, ಯಾಕ್ರಿ ಇಂಡಿಪೆಂಡೆಂಟ್ ನಿಲ್ತೀರಾ ನೀವು, ಹೋಗ್ಬಿಟ್ಟು ನಮ್ ಪಾರ್ಟಿಗೆ ಬನ್ನಿ ಸರ್. ಮತ್ತೆ ನಾನು ಬರೋದು, ಮತ್ತೆ ನೀವು ಸೀಟ್ ಕೊಡೋದು ಹೇಳೋದು, ಇಂಡಿಪೆಂಡೆಂಟ್ ಮತ್ತೆ ಹೋಗೋದು, ರೆಬೆಲ್ ಆಗೋದು ಸರಿ ಇರಲ್ಲ. ಏನ್ರಿ ಹಂಗೆಲ್ಲ ಮಾತಾಡ್ಬಿಟ್ರಿ ನೀವು, ನಾನು ಇಲ್ಲಿ ಬಂದ್ರಿ ಅಂದ್ರು. ಹಾಗೆ SM ಕೃಷ್ಣ ಅವ್ರ ನೇತೃತ್ವದಲ್ಲಿ ರಾಜೇಂದ್ರ ರಾಮಚಂದ್ರ ಮೈದಾನದಲ್ಲಿ ಸೇರ್ಪಡೆ ಆದ. ಅಷ್ಟೇ ಪ್ರೋತ್ಸಾಹವನ್ನ ಅವತ್ತಿನ SM ಕೃಷ್ಣ ಅವರು, DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು, ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಸ್ವಾಗತ ಮಾಡಿದ್ರು, ಸೀಟ್ ಕೊಟ್ಟರು. ಮತ್ತೆ ರಾಜೇಂದ್ರ ನಗರದಲ್ಲಿ MLA ಫಸ್ಟ್ ಟೈಮ್ ನಾನು ಗೆದ್ದೆ.